ಇಲ್ಲ ಏಕಮಾತ್ರ ಕೂಡ ಅಭಿಮಾನವ ಎಂದು ಕೆಣಕೋದಿಲ್ಲ ಕೇರ ಕನ್ನಡ ಈ ದುರ್ಗದ ಹುಲಿದಿರುವುದು ಹಲೋ ಹಲೋ ಎಸ್ ಕಾಳಿಂಗ್ರಾವ್ ಸ್ಪೀಕಿಂಗ್. ಯಾರವರು? ಹಾ ನಮಸ್ಕಾರ, ಹೋಮ್ ಮಿನಿಸ್ಟರ? ಹಾ, ನಾನೇ ಕಾಳಿಂಗ್ರಾವ್ ಮಾತಾಡ್ತಿರುವುದು. ಹೆಚ್ಚಿನ ವಿಷಯ ಏನೂ ಇಲ್ಲ. ಹೊಸದಾಗಿ SP ಮತ್ತು DIG ಬಂದಿರಂತೆ. ನನಗೋಸ್ಕರ ಅವ್ರ ಬಗ್ಗೆ ಇವತ್ತೇ ನೀವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಈ ಕಾಳಿಂಗ್ರಾವ್ ಹೇಳಿದಂತೆ ಕೇಳಬೇಕಂತ ನೀವು ವಾರ್ನಿಂಗ್ ಕೊಡಿ. ಆಯಿತು ಸರ್, ಆಯ್ತು. ನಿಮ್ಮ ಪಾರ್ಟಿ ಫಂಡ್ ತಾನೇ ಇವತ್ತೇ ಕಳಿಸ್ಕೊಡ್ತೀನಿ. ಹಾಗೆ ಆಗಲಿ ಹೋಮ್ ಮಿನಿಸ್ಟ್ರಿ. ಓಕೆ, ಇಟ್ಸ್ ಆಲ್ ರೈಟ್. ಥ್ಯಾಂಕ್ಸ್ ಫಾರ್ ಯು ಕಾಂಪ್ಲಿಮೆಂಟ್ಸ್. ಓಕೆ. ಬೆಂಕಿ ಹಚ್ಚನಿ ನಮಸ್ಕಾರಕ್ಕ. ನನ್ನ ವಿರುದ್ಧ ಹೋರಾಡುವ ವೀರಭದ್ರನಿಗೆ ಬೆದರಿಸಿ ಊರು ಬಿಟ್ಟು ಓಡಿ ಹೋಗುವಂತೆ ಬೋಧನೆ ಮಾಡಲು ನಿನ್ನನ್ನು ಕಳಿಸಿದ್ರಿ. ಅವನನ್ನ ಇಲ್ಲಿ ಕರೆಸಿಕೊಳ್ಳಿ. ಯಾರು ಹೇಳಿದ್ರು ನಿನಗೆ? ಅವ್ರಿಗೆ ಇಲ್ಲಿ ಬಾ ಅಂತ ಕರೆದಿಲ್ರಿ ದನಿಯಾರ. ನಾನು ಎದರಿಸಿ ಬೆದರಿಸಿ ಭಯ ಹುಟ್ಟಿಸ್ಬೇಕಂತ ಹೋಗಿದ್ದೇನ್ರಿ. ಆದ್ರ ಆಲ್ಕಟ್ ನನ್ನ ಮಗ ನಮ್ಮ ಮಾತು ಕಿವ್ಯಾಗ ಹಾಕೋಲಿಲ್ರಿ. ಏನೇನೋ ಬಾಯಿಗೆ ಬಂದಂಗೆ ಮಾತಾಡಕತ್ತಿದನ್ರಿ. ಕಡೆಗೆ ಏನಂದು ಗೊತ್ತನ್ರಿ, ನಿಮ್ಮ ದನಿಯಾರ ಹತ್ರ ನಾನು ಬಂದು ಮಾತಾಡ್ತೀನಿ. ಅವ್ರು ನಿಮ್ಮ ದನಿಯಾರು ಏನು ಹೇಳ್ತಾರ ಅದಕ್ಕೆ ಉತ್ತರ ಕೊಡ್ತೇನಂದ್ರೆ ಕಡೆಗೆ ನೀವು ಹೇಳಿದ್ದು ಒಂದಾಯ್ತು, ಅವ ಹೇಳೋದು ಒಂದಾಯ್ತು. ಹಿಂಗಾದ್ರೆ ಬಗೆ ಇರೋಲ್ಲ ಅಂತ ತಿಳ್ಕೊಂಡ್ರಿ ಅವ್ರಿಗೆ ಇಲ್ಲಿಗೆ ಬಾ ಅಂತ ಕರೆದಿನ್ರಿ. ಈಗೇನು ತಪ್ಪಾಗ್ಯದ್ರಿ ದನಿಯಾರ? ಈಗ ಅವ ಬಂದು ನೋಡ್ರಿ, ನೀವ ಒಂದು ಸ್ವಲ್ಪ ಎದರಿಸಿ ಬೆದರಿಸಿ ವಾದ ಕೇಳ್ರಿ. ವೀರಭದ್ರ ನಮಸ್ಕಾರ ಧನಿಕರಿಗೆ. ನಮಸ್ಕಾರ. ಬಾ ವೀರಭದ್ರ, ಕುರ್ಚಿ ಮೇಲೆ ಕುಳಿತುಕೊರಪ್ಪ. ಬೇಡ, ನಿಮ್ಮ ಮನೆದರದ ಒಂದು ಕುರ್ಚಿ ಮೇಲೆ ಕುಳಿತುಕೊಳ್ಳುವಷ್ಟು ಭಾಗ್ಯವಂತ ನಾನಲ್ಲ, ಮತ್ತು ಕುಳಿತುಕೊಳ್ಳುವ ಮನಸ್ಸು ನನಗಿಲ್ಲ. ಯಾಕೆ? ನೋಡಿದನಿ, ನಿಮ್ಮ ಪಲ್ಲಕ್ಕಿ ಅಂತ ಕುರ್ಚಿ ಮೇಲೆ ಕುಂತರೆ ನನ್ನ ಮರ್ಯಾದೆಯನ್ನು ಹೆಚ್ಚಿಗೆ ಆಗಲಾರದು. ಇಲ್ಲೇ ನಿಂತು ಮಾತನಾಡಿದರೆ ನನ್ನ ಮರ್ಯಾದೆಯನ್ನು ಕಮ್ಮಿ ಆಗಲಾರದು. ಯಾಕಂದ್ರೆ ಮಾನವಂತ ಮನುಷ್ಯನನ್ನು ತಿಪ್ಪಿ ಮೇಲೆ ಕುಂದಿರಿಸಿದ್ರು ಮರ್ಯಾದೆ ಇರ್ತೈತಿ. ಮಾನಗೇಡಿ ಮನುಷ್ಯನನ್ನು ಪಲ್ಲಕ್ಕಿ ಒಳಗ ಕುಂದಿರಿಸಿ ಮೆರೆಸಿದರು ಪವಿತ್ರ ಹೃದಯವಂತನಾಗಲಾರ, ಪರಿಶುದ್ಧ ಮಾನವಂತನಾಗಲಾರ. ನಾನು ಎಲ್ಲಿ ನಿಂತರೇನು, ಎಲ್ಲಿ ಕುಂತರೇನು, ನನ್ನ ಮರ್ಯಾದೆ ನನ್ನ ಹತ್ರನ ಇರ್ತೈತಿ. ಅಡ್ಡಿ ಇಲ್ಲ. ಬಹಳ ಅಂದವಾಗಿ ಮಾತಾಡ್ತೀಯ ನೀನು. ಅಂದವಾಗಿ ಮಾತಾಡಿದ ಮಾತ್ರಕ್ಕೆ ಚಂದವಾಗಿ ಬದುಕೋದು ಬಹಳ ಕಷ್ಟ ಈ ಕಲಿಕಾಲದಲ್ಲಿ. ನಮ್ಮ ಕಾರ್ಬಾರಿನ ಕರೆಸಿದ ಕಾರಣ ತಿಳಿಸಿರ್ಬೇಕಲ್ಲ. ಇದೇ ಕಾರಣಕ್ಕೆ ಬರಬೇಕಂತ ಹೇಳಲಿಲ್ಲ, ಬಂದ ವಿಷಯ ತಿಳಿಸಬೇಕಂತ ಪ್ರಯತ್ನ ಪಟ್ಟರು. ನಾನು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಏನಿದ್ದರೂ ನಮ್ಮಿಬ್ಬರ ಮಧ್ಯದಲ್ಲಿ ಇರುವ ವಿಷಯ ಇನ್ನೊಬ್ಬರ ಬುದ್ಧಿವಂತಿಕೆಯಿಂದ ಇತ್ಯರ್ಥವಾಗಬಾರದೆಂದು ಸ್ವತಃ ನಾನೇ ತಿಳಿದು ನಾನೇ ಇಲ್ಲಿಗೆ ಬಂದಿದ್ದೇನೆ. ಯಾವ ಕಾರಣಕ್ಕಾಗಿ ಕರೆಸಿದ್ರಿ ಹೇಳ್ರಿ ನನ್ನನ್ನು? ಹೇಳ್ರಿ ದನಿಯಾರ, ಇದಕ್ಕೆ ನೀವ್ಯಾಕೆ ಎದರಕತ್ತೀರಿ? ಅವನು ಬುದ್ಧಿವಂತದನ, ತಿಳ್ಕೊಂತಾನ. ಅವನಿಗೂ ಒಳ್ಳೇದಾಗತ್ತ, ನಿಮಗೂ ಒಳ್ಳೇದಾಗತ್ತ. ಮನಸ್ಸಿನಾಗಿರೋ ಮಾತು ಬೆಚ್ಚಿ ಹೇಳ್ಬಿಡ್ರಿ. ವೀರಭದ್ರ, ನಾನು ಎಂತವನಂತ ನಿನಗೆ ಗೊತ್ತಿರಬೇಕಲ್ಲ. ಗೊತ್ತಾಯ್ತೇನೆ. ನಿಮ್ಮ ಎದುರು ನಿಂತು ಮಾತನಾಡಿದವರನ್ನ ಹಿಡಿದು ಬಡಿತೀರಿ. ನಿಮ್ಮ ಮಾತು ಕೇಳದೆ ಹೋದವರನ್ನು ಕೊಲೆನೂ ಮಾಡಿಸ್ತೀರಿ. ನಿಮ್ಮ ವಿರುದ್ಧ ಈ ಊರಲ್ಲಿ ಹೋರಾಡಿದವರಿಗೆ ಉಳಗಾಲವಿಲ್ಲ. ಇಷ್ಟು ಮಾತ್ರ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ನನ್ನ ಬಗ್ಗೆ ನಿನಗೆ ಗೊತ್ತಿದ್ರು ಊರಲ್ಲಿ ಒಂದು ಗುಂಪು ಕಟ್ಟಿಕೊಂಡು ನನ್ನ ವಿರುದ್ಧ ಹೋರಾಡುತ್ತಿರುವಿ. ನನ್ನ ಪ್ರತಿಯೊಂದು ಕಾರ್ಯಗಳಿಗೆ ಅಡ್ಡವಾಗಿ ನಿಲ್ಲುತ್ತಿರುವಿ. ನನ್ನ ಪ್ರತಿಷ್ಠೆಯ ಅಧಿಕಾರವನ್ನು 10 ಜನರ ಮಧ್ಯದಲ್ಲಿ ಅವಮಾನಗೊಳಿಸುತ್ತಿರುವಿ. ಯಾಕೆ? ಯಾತಕ್ಕಾಗಿ? ಇದರಿಂದ ನಿನಗೇನಾದರೂ ಲಾಭವಿದೆ? ಹೇಳು. ನಿನ್ನ
ಧೈರ್ಯದ ಕಾರ್ಯವನ್ನು ತೋರಿಸುವುದಕ್ಕಾಗಿ ಮಾಡುತ್ತಿರುವೆಯೋ, ನನ್ನ ಅಧಿಕಾರವನ್ನು ಮಣ್ಣು ಮುಕ್ಕಿಸುವುದಕ್ಕಾಗಿ ಮಾಡುತ್ತಿರುವೆಯೋ, ಅಥವಾ ನನ್ನ ವಿರುದ್ಧ ಹೋರಾಡಿ ಗೆದ್ದೆ ಎಂದು ಗೌರವ ಪಡೆದುಕೊಳ್ಳುವುದಕ್ಕಾಗಿ ಬಡದಾಡುತ್ತಿರುವೆಯೋ? ಹೇಳು, ಯಾವ ಕಾರಣಕ್ಕಾಗಿ ಹೋರಾಡುತ್ತಿರುವೆ? ಅದಕ್ಕೂ ಒಂದು ಪರಿಹಾರ ಕಂಡುಕೊಳ್ಳುವ ಧೈರ್ಯ ಈ ಕಾಳಿಂಗರಾವ್ ದನಿ ಹತ್ರ ಇದೆ. ನೋಡಿದನಿ, ದರ್ಪದ ಧೈರ್ಯದಲ್ಲಿ ಬೆದರಿಸುವ ಹೆದರಿಕೆಯಲ್ಲಿ ಬದುಕು ಮಾಡುವ ಬಂಡ ಜೀವ ನನ್ನದಲ್ಲ. ನಾನು ಬದುಕುವ ನೆಲದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಬದುಕಿಸಿ ಉಳಿಸಬೇಕೆನ್ನುವುದೇ ನನ್ನ ನಿತ್ಯದ ಉಸಿರು. ದರ್ಪದಲ್ಲಿ ಅಧಿಕಾರವನ್ನು ನಡೆಸುತ್ತಿರುವ ವಿರುದ್ಧ ಹೋರಾಡುವುದೇ ನನ್ನ ಧೈರ್ಯದ ದಾರಿ. ಇದಕ್ಕಾಗಿ ನನ್ನ ಕೊಲೆಗಡುಕರನ್ನು ಕಂಡು ಕೈಕಟ್ಟಿ ಕುಳಿತುಕೊಳ್ಳಲು ನಾನೇನು ಸೆಂಡನಲ್ಲ. ಇದಕ್ಕಾಗಿ ನನ್ನ ಘಟ ಉರುಳಿದರೂ ಚಿಂತೆ ಇಲ್ಲ. ಅಂತವರನ್ನು ಕೊಲೆ ಮಾಡದೆ ಇಂದು ಬಿಡುವನೂ ಅಲ್ಲ. ಹುಚ್ಚ, ನೀನೊಬ್ಬ ಹುಚ್ಚ. ಬದುಕುವ ಹಾದಿಯನ್ನು ತಿಳಿಯದ ತಿಳಿಗೇಡಿ ನೀನು. ಕಲಿಯುಗದ ನರನಾಡಿಗಳನ್ನು ಅರಿಯದ ಅವಿವೇಕಿ ನೀನು. ವೀರಭದ್ರ, ಸತ್ಯ, ನ್ಯಾಯ, ನೀತಿ, ಧರ್ಮ ಎಂಬ ಬದುಕೆ ಮಾಡಿದ್ರು ತಿನ್ನಲು ತುತ್ತುಕೊಳ್ಳಿ ಸಿಗಲಾರದು ಈ ಕಲಿಯುಗದಲ್ಲಿ. ಸತ್ಯಕ್ಕೆ ಕತ್ತಿಯಿಂದ ಹೊಡೆದಾಗ ಸಿರಿವಂತನಾಗಿ ಬದುಕುವ ಈ ಸಮಾಜದಲ್ಲಿ, ನ್ಯಾಯವನ್ನು ನಾಯತಿ ನೋಡಿಕೊಂಡಾಗ ಕಂಡವರು ಬಂದು ಕಾಲಿಡುವರು ಈ ಸಮಾಜದಲ್ಲಿ, ನೀತಿಯನ್ನು ನಶಿಸಿ ಬಾಳಿದವನಿಗೆ ನಿಜವಂತನೆಂದು ಕರೆಯುವರು ಈ ಸಮಾಜದಲ್ಲಿ, ಧರ್ಮದ ಹೆಸರಿನಲ್ಲಿ ಕರ್ಮದ ಕೊಲೆಗಾರನಾದಾಗ ಕುಬೇರನಾಗಿ ಮೆರೆಯಬಹುದು ಈ ಸಮಾಜದಲ್ಲಿ. ಇಂಥ ನೀತಿಗಳಿಗೆ ತಲೆಬಾಗುತ್ತದೆ ಈ ಸಮಾಜ. ಅಂದಾಗ ನಿನ್ನ ನ್ಯಾಯ, ನೀತಿ, ಧರ್ಮ, ಸತ್ಯದ ತತ್ವಗಳನ್ನು ಯಾರು ಕೇಳಬೇಕು ವೀರಭದ್ರು? ಯಾರು ಕೇಳಬೇಕು? ಕಾಳಿಂಗ, ನೀ ಹೇಳುವ ಮಾತು ಲಿಂಗ ಕಟ್ಟಿದವರಿಗೆ ಎಲುಬು ತಿನ್ನುವ ತತ್ವ ಹೇಳಿದಂತೆ ಆಗುತ್ತದೆ. ನಿಜವಾಗಿ ನಿನ್ನ ನಡೆದಡದಲ್ಲಿ ನಡೆಯಬೇಕಾದರೆ ತಂದೆ ಹುಟ್ಟಿದವರು ಯಾರೂ ನಡೆಯಲಾರರು. ನಿನ್ನ ನಡೆದಣದಲ್ಲಿ ನಡೆಯಬೇಕಾದರೆ ಜಾರಿನಿಯ ಸಂತಾನದಲ್ಲಿ ಜನಿಸಿದ ನೀತಿ ಇಲ್ಲದ ನಾಯಿಗಳೇ ಇರಬೇಕು. ಕಾಳಿಂಗ, ಈಗ ನಾ ಹೇಳುವ ಮಾತು ನಿಜವೆಂದು ತಿಳಿದುಕೋ. ಸತ್ಯವನ್ನು ಮರೆತು ಸಿರಿವಂತನಾಗಿ ಬಾಳಿದರೆ ನಿತ್ಯ ಬೆಲೆ ಇರಲಾರದು ಅವನ ಬಾಳಿನಲ್ಲಿ. ಇದು ಸತ್ಯ. ಈ ಸಮಾಜದಲ್ಲಿ ನ್ಯಾಯವನ್ನು ನಾಯಿಯಂತೆ ಕಂಡರೆ ಕೊನೆಗೊಂದು ದಿನ ಹುಚ್ಚು ನಾಯಿಯಂತೆ ಬಡಿಯುವರು ಈ ಸಮಾಜದಲ್ಲಿ. ನೀತಿಯನ್ನು ನಶಿಸಿ ಬಾಳಿದವನು ನರಕದ ಬಾಯಿಗಳಿಗೆ ತುತ್ತಾಗುವನು. ಇದೇ ದರ್ಪದ ದಾರಿಯಲ್ಲಿ ಬದುಕಿದರೆ ಕೊನೆಗೊಂದು ದಿನ ಕೊಲೆಯಾಗುವುದು ಶತಸಿದ್ಧ. ತಿಳಿದುಕೋ ಕಾಳಿಂಗ. ನೀನು ಹೇಳುವ ಮಾತುಗಳೆಲ್ಲ ಕತೆ ಕಾದಂಬರಿಗಳಲ್ಲಿ ಬರೆಯುವರು. ನಿತ್ಯ ಬದುಕಬೇಕಾದರೆ ನನ್ನ ತತ್ವಗಳೇ ಬದುಕುತ್ತೆ ಹೊರತು ನಿನ್ನ ವೇದಾಂತಗಳ ಮಣ್ಣು ಮುಕ್ಕಿ ಹೋಗವು. ಇದು ಸತ್ಯ. ಈ ಮಾತು ಸಮಾಜಕ್ಕೆ ಗೊತ್ತು. ನೋಡು ವೀರಭದ್ರ, ಮಾತು ಮುಂದುವರೆದಂತೆ ವಿರಸ ಬೆಳೆಯುತ್ತದೆ, ವೈರತ್ವ ಸಾಧಿಸಿದಂತೆ ಸರ್ವನಾಶಕ್ಕೆ ಮೂಲವಾಗುತ್ತದೆ. ಅದಕ್ಕಾಗಿ ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ. ನನ್ನ ಮಾತಿನಂತೆ ನಡೆದೇ ಆದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ನನ್ನ ತೀರ್ಮಾನ ನಿನಗೆ ತಿಳಿಸಲೇ? ತಿಳಿಸ್ಬಿಡ್ರಿ ದನಿಯಾರ. ಇದಕ್ಕೆ ನೀವ್ಯಾಕೆ ಎದರಕತ್ತೀರಿ? ನಿಮ್ಮ ಮಾತು ಕೇಳಿದವ್ರು ಯಾರಿದ್ದಾರಿ ಊರಾಗ? ಎದುರಿಗೆ ಬರೋ ಹಾವು ಸಹಿತ ದಾರಿ ಬಿಟ್ಟು ನಿಲ್ತೈತಿ ಅಂತದ್ರಾಗ ಈ ವೀರಭದ್ರೇನ ಹುಲಿ ಅಲ್ಲ ಕಟ್ಟಲ್ರಿ. ಬಾರಿ ಇನ್ನೊಂದು ಸಲ ಮಧ್ಯದೊಳಗ ಬಾಯಿ ಹಾಕಿದ್ರ ಮಗನ ಬಾಯನ ಹಲ್ಲು ಒಂದೊಂದ ಉಸ್ತೇನೆ. ಬಾಳು ಸ್ಯಾರಿ ಏನಿದ್ರು ನಮ್ಮ ಇಬ್ಬರ ಮಧ್ಯದಲ್ಲಿ ಮುಗಿಬೇಕು. ನಾನ್ಯಾಕೆ ಮಾತಿದಲ್ಲ ಬಾಯಿ ಹಾಕ್ಲು ಮಾರಯ್ಯ? ಅಲ್ಲೇ ನಮ್ ದನಿಯರ್ ದೇವ್ ನಿಂತಾಗ ನಿಂತಾರ ನೋಡ, ಅವ್ರ ಮುಂದೆ ಮುಗಿಸ್ಬಿಡ. ಹೇಳ್ರಿದನಿ, ಯಾವ ತೀರ್ಮಾನ ತೆಗೆದುಕೊಂಡ್ರಿ? ವೀರಭದ್ರ, ನೀನು ಸತ್ಯವಂತನು ಇರಬಹುದು, ನ್ಯಾಯವಂತನು ಇರಬಹುದು, ನಿಷ್ಠಾವಂತನು ಇರಬಹುದು, ಧರ್ಮವಂತನು ಇರಬಹುದು. ಇವೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಅಧಿಕಾರ ನಡೆಯಬೇಕಾದರೆ ನನ್ನ ಅಧಿಕಾರದ ಅಂಗಳದಲ್ಲಿ ನೀನು ನಡೆಯಬೇಕು. ಅಂದರೆ ನಿತ್ಯ ನಿನ್ನ ಭೂಮಿಯಲ್ಲಿ ಸತ್ಯವಂತನಾಗಿ ದುಡಿದರೆ ಶ್ರೀಮಂತನಾಗಲಾರೆ. ನೀವಿಬ್ಬರು ಗಂಡ ಹೆಂಡ್ರು ನಾನು ಹೇಳಿದಂತೆ ಕೇಳುತ್ತಾ ನನ್ನ ಮನೆಯಲ್ಲಿ ಆಳಾಗಿ ದುಡಿಬೇಕು. ನೀವು ಕೇಳಿದಷ್ಟು ದುಡ್ಡು ಕೊಡಲು ನಾನು ಸಿದ್ಧ. ನೋಡಿದನಿ, ದುಡಿಯುವುದಕ್ಕಾಗಿ ಹೇಸಿಗೆ ಪಡು ಹೇಳಿ ನಾನಲ್ಲ. ಸತ್ಯವಂತರ ಮನೆಯಲ್ಲಿ ದುಡಿದರೆ ತಿನ್ನುವ ಅನ್ನವು ಅಮೃತವಾಗಬಹುದು. ಆದರೆ ಅನ್ಯಾಯ, ಧರ್ಮ, ನೀತಿ ಇಲ್ಲವರ ಮನೆಯಲ್ಲಿ ದುಡಿದರೆ
ತಿನ್ನುವ ಅನ್ನವು ಸೆಗಣೆಯಾಗಬಹುದು. ಅದಕ್ಕಾಗಿ ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ, ತಿಳಿಸಲೇನು? ಯಾವುದು ನಿನ್ನ ತೀರ್ಮಾನ? ಸತ್ಯ, ನ್ಯಾಯ, ನೀತಿ, ಧರ್ಮ ನನ್ನ ಉಸಿರು. ನಿಷ್ಠಾವಂತರಿಗಾಗಿ ದುಡಿದು ಬದುಕುವ ನನ್ನ ಮನೆತನದ ಗುರಿ. ಅದಕ್ಕಾಗಿ ನಾನೇನು ಮಾಡಬೇಕು? ಸತ್ಯದಿಂದ ಈ ರೈತನ ಮನೆಯಲ್ಲಿ ನಿತ್ಯ ನೀನು ಹೆಂಡಿ ಕಸ ಬೆಳೆದು ಬಿಡು. ಬೇಕಾದಷ್ಟು ದುಡ್ಡು ನಾನು ಕೊಡ್ತೇನೆ. ಮುಚ್ಚು ಬಾಯಿ ಬಿಡವ. ಸುತ್ತು 40 ಹಳ್ಳಿಗಳಲ್ಲಿ ಅಧಿಕಾರ ನಡೆಸುವ ಈ ಕಾಳಿಂಗರಾವ್ ದನಿ ನಿನ್ನ ಮನೆಯಲ್ಲಿ ಆಳಾಗಿ ದುಡಿಬೇಕೆ? ನಿನ್ನನ್ನು ಕೊಂಡಿಟ್ಟು ಕೊಲ್ಲುವ ಶಕ್ತಿ ನನ್ನಲ್ಲಿದೆ. ನನ್ನ ಅಡಿಯಲ್ಲಿ ಉಡಿಯಾಗಿ ಬದುಕಿಸಿ ನಿನ್ನ ಕೈಗಳಿಂದ ನನ್ನ ಕಾಲು ಹಿಡಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಕಾಳಿಂಗ, ನಿನ್ನ ಬೆದರಿಕೆಗೆ ಬೆದರುವ ನಾನಲ್ಲ. ಸತ್ತ ಎಂದು ಅಧರ್ಮಕ್ಕೆ ತಲೆಬಾಗದು. ಒಂದು ವೇಳೆ ತಲೆಬಾಗಿದ್ದೆಯಾದರೆ ದೈವ ದುರಂತ. ಸತ್ಯದ ಕುತ್ತಿಗೆಯನ್ನು ಕತ್ತರಿಸಲು ಕೈ ಚಾಚಿದರೆ ದುರಂತದ ಕ್ರಾಂತಿಯನ್ನು ಎದ್ದೇಳುವುದು ಎತ್ತರ. ಇದೇ ದರ್ಪದ ಅಧಿಕಾರವನ್ನು ಮುಂದುವರಿಸಿದ್ದೆಯಾದರೆ ನಿನ್ನ ಅಂತ್ಯ ಈ ವೀರಭದ್ರನ ಅವತಾರದಲ್ಲಿ ಹಾರಿ ಹೋಗುವುದು ನಿನ್ನ ರುಂಡ. ಖಂಡಿತ ಎಚ್ಚರವಾಗಿರು. ಮುಂಡೆ ಮಗ ಹೆಂಗ ಮಾತಾಡ್ತಾನ್ರಿ ಅವನ ಬಾಯಿಗೆ ಬಂದಂಗ ಮಾತಾಡ್ತಾನಲ್ರಿ. ಸೋತ್ 40 ಹಳ್ಳಿ ನಿಮ್ಮನ್ನ ಕಂಡ್ರ ತರ ನಡಕ್ತಾವ. ಅಂತದ್ರಾಗ ನಿಮ್ಮ ಗೋಂಡಿಗೆ ನಾನು ನಡಗಿಸಿಬಿಟ್ನಲ್ರಿ ಅವನ ಅಂತೇನೆ ಅಲ್ರಿ. ನಿಮ್ಮ ಮನೆ ಒಳಗ 108 ಮಂದಿ ಉಳಿತಾರ. ಅವ್ರ ಮನೆ ಒಳಗೆ ನಿಮ್ಮನೆ ಹೆಂಡಿ ಕಸ ಬೆಳ್ಯಾಕ ಬಾ ಅಂತಾನಂದ್ರ ಎಷ್ಟು ಸೊಕ್ಕ ಇರ್ಬೇಕ್ರಿ ಮಗಂದು ಅಂತೇನೆ. ಶೆಟ್ಟಿ, ನನಗೆ ಸಿಟ್ಟು ಬರುವಂತೆ ಅವನ ಕೆಟ್ಟ ನುಡಿಗಳನ್ನು ಬಿತ್ತರಿಸಬೇಡ ನನ್ನ ಕಿವಿಯಲ್ಲಿ. ಅವನ ಆಡಿದ ಮಾತುಗಳನ್ನು ಮನದಲ್ಲಿ ತುಂಬಿಕೊಂಡಿವೆ. ನನಗೂ ಬೇಕಾಗಿತ್ತು ಇಂಥ ಗಂಡದೆ ಇರುವ ಗುಂಡಿಗೆ ಗಂಡಸು. ಏಕೆಂದ್ರೆ ನನ್ನ ಅಧಿಕಾರದ ಪರಾಕ್ರಮವನ್ನು ತೋರಿಸುವುದಕ್ಕಾಗಿ ಇಂದಿನಿಂದ ಪ್ರಾರಂಭವಾಗವಲಿ ಈ ಕಾಳಿಂಗರಾವನ ಕ್ರಾಂತಿಯ ನಾಂದಿ. ಹತ್ತತ್ತೆ ಅವ್ರಿಗೆ ಬೆಂಕಿ ಹತ್ತಿ ದಗ ಊರ್ದಾಗನ ನಮ್ಮಂತವ್ರಿಗೆ ಲಾಭ ಐತ್ರಿ. ಊರ್ ಒಕ್ಕಟ್ಟಿತ್ತಂದ್ರ ನಮ್ಮಂತವ್ರನ್ನ ಯಾರು ಕೇಳ್ಬೇಕ್ರಿ? ಊರಾಗ ಬಡಿತಿದ್ರು ಅಂದ್ರನ ನಮ್ಮಂತವ್ರಿಗೆ ಉಣಲಾಕ ತಿನ್ನಲಾಕ ಕಮ್ಮಿ ಇರುದಲ್ರಿ. ಹತ್ತಿಲ್ರಿ ಅವನ ಊರಿಗೆ ಬೆಂಕಿ ಹತ್ತಿ ದಗ ಊರಿಲ್ರಿ. ಸಿಂಧಿ ಕುಡ್ತಿರೆ ಇಲ್ಲ ಸರಾಯಿ ಕುಡ್ತಿರೆ? ಸಿಂಧಿ ಸರಾಯಿ ಎರಡು ಬಿಟ್ಟು ಬ್ರಾಂಡಿ ಕುಡ್ತಿರೆ? ಸಿಂಧಿ ಸರಾಯಿ ಎರಡು ಬಿಟ್ಟು ಬ್ರಾಂಡಿ ಕುಡ್ತಿರೆ? ಸಿಂಧಿ ಕುಡ್ತಿರೆ ಇಲ್ಲ ಸರಾಯಿ ಕುಡ್ತಿರೆ? ಸಿಂಧಿ ಸರಾಯಿ ಎರಡು ಬಿಟ್ಟು ಬ್ರಾಂಡಿ ಕುಡ್ತಿರೆ? ಸಿಂಧಿ ಸರಾಯಿ ಎರಡು ಬಿಟ್ಟು ಬ್ರಾಂಡಿ ಕುಡ್ತಿರೆ? ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೆ ನನ್ನ ಗಾಡಿ. ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೆ ನನ್ನ ಗಾಡಿ. ಹೋಗು ನಡಿ ಸಾಲಿ ಸಂದಾಗ. ಹುಡುಗಿ ನಿನ್ನ ಗ್ಯಾರೇಜಿನಾಗ ಬಿಡಲೆ ನನ್ನ ಗಾಡಿ. ಹೋಗು ನಡಿ ಕೇಳಿ ಒಂದ್ಯಾಗ. ಇವನವನು ಯಾವ ಜನ್ಮದ ಪಾಪ ಮಾಡಿ ಊರಾಗ ಹುಟ್ಟಿ ಬಂದೇವಿ ಅಂತೇನೆ ಅಲ್ರಿ. ನಾವು ಮದುವೆ ಏಸಕ್ಕೆ ಬಂದ್ರು ನಮ್ಮ ಪಾಲಿಗೆ ಒಂದು ಕನ್ಯಾ ಸಿಗೋಲ್ದ. ನಾ ಮದುವೆ ಆಗ್ಬೇಕಂತ ಮಸ್ತ್ ಮನಿ ಹುಡುಕ್ಯಾಡಿ ಕನ್ಯಾ ಹುಡ್ಕಾಕೊಂತೇನ್ರಿ. ನೋಡ್ರಿ
ಐನಾಪುರ ಜಗದೀಶ್ ಮನೆಗೆ ಹೋದ ಅವನು ಇಟ ಐತ್ರಿ ಅವನು ಮಗ ಕೊಡೋದಿಲ್ಲ ಅನ್ನ ಮತ್ತು ಬೆನ್ನೂರು ಪರಿಶಾನ ಮನೆಗೆ ಹೋದನ್ರಿ ಅವನು ಮಗಳು ನೋಡಿದ್ರೆ ಕತ್ತಲ ಸತ್ಯಕ್ಕೆ ಮಾಡೋಂಗಿಲ್ಲ ಅಂಥವನ ಕಾಣೋದಿಲ್ಲ ಹಚ್ಚಿ ಆದ್ರೂ ಕೊಡೋದಿಲ್ಲ ಅನ್ನ ಅದು ಹೋತ್ರಿಪ್ಪ ತಿಗಡಿ ಚಂದ್ರ ಅವನು ಹೆಸರು ರೇ ಆಗ್ಯವ ನಾ ಕೊಡೋದೇ ಇಲ್ಲ ಅನ್ನ ಮತ್ತು ತಿಗಡಿ ದ್ಯಾಮ ಬಾಡೆ ಸೋಳ ಮಗ ಏನು ಅನ್ಬೇಕ್ರಿ ತಾನ ಮಗಳಾಗೋದು ಕರೆ ಹೇಗನಾಗೈತಿ ನಿನಗೇನು ಕೊಟ್ಟೆ ಮಾಡಲಿಲ್ಲ ಅನ್ನ ಇವ್ರು ಅಷ್ಟೂರು ಕೂಡಿಸ್ಕ್ಯಾಟ್ ನಮ್ಮ ಅಂಬರ್ಗಳು ಬಸಪ್ಪ ಕಾಕ ಕೊಡ್ಬೇಕಂತ ಮಾಡ್ಯಾರನ ಅಂತೇನೆ ನೋಡ್ರಿ ಅಷ್ಟೆಲ್ಲ ಮಸ್ತ್ ಮನೆ ಹುಡ್ಕ್ಯಾಡಿ ಕನ್ಯಾ ಹುಡ್ಕ್ಯಾಡೇನ್ರಿ ಆದರೂ 108 ಮಂದಿ ಕಲಿಗೆ ಎಲ್ಲಪ್ಪನಂತವ್ರಿಗೆ ಕನ್ಯಾ ಹುಡ್ಕಾಕು ಹೇಳೇನ್ರಿ ಹೆಣ್ಣಿಗೇನು ಬರ ಇಲ್ಲ ಬಿಡ್ರಿ ಹೆಣ್ಣಿಗೇನು ಬರ ಇಲ್ಲ ಬಿಡ್ರಿ ಆದರೂ ಹೆಣ್ಣು ಎತ್ತವರ ಬಾಯಿಯಿಂದ ಎಂಥ ಮಾತು ಬರ್ತೈತಿ ಗೊತ್ತೈತೇನ್ರಿ ಹುಡುಗ ಏನು ಮಾಡ್ತಾನ ಅಂತ ಒತ್ತಿ ಕೇಳ್ತಾರ ಇನ್ನು ಹುಡುಗಿ ಬಾಯಿಯಿಂದ ನೌಕರಿ ಇದ್ದವನ ಇರ್ಬೇಕ ಅಂತ ಬೇಡ್ತಾಳ್ರಿ ಹಳ್ಳಿ ಹುಡುಗಿದ್ರು ಸಹಿತ ಪ್ಯಾಂಟ್ ಹಾಕೊಳ್ಳೋನ ಇರ್ಬೇಕು ಅಂತ ಬೇಡ್ತಾಳ ಹಿಂಗಾರು ಊರಾಗ ಉಂಡು ಲಿಂಗಿ ಮ್ಯಾ ತಿರ್ಗ್ಯಾಡೋ ನಮ್ಮಂಥವ್ರನ್ನ ಯಾರು ಮದುವೆ ಮಾಡ್ಕೋಬೇಕ ಅಂತೇನೆ ಅಲ್ರಿ ಎಲ್ಲರೂ ಉದ್ಯೋಗ ಇದ್ದವ್ರನ್ನ ಮದುವೆ ಆಗ್ತೀನಿ ಅಂದ್ರೆ ನಮ್ಮಂಥ ಉದ್ಯೋಗ ಇದ್ದವ್ರನ್ನ ಯಾರು ಮದುವೆ ಮಾಡ್ಕೋಬೇಕ ನಮ್ದೇನು ಮದುವೆ ಆಗ್ತೈತೋ ಏನು ಊರಾಗ ಅಡ್ಡನಾಗಿ ಹಿಂಗೆ ಹೋಗ್ತೇವೆ ಒಂದೂ ತಿಳಿದಿಲ್ಲ ಏನು ನಮ್ಮ ಬಾಸಿಂಗ್ ಬಲನ ನಮ್ಮ ಮನೆ ಬರ್ದಾಯ್ತು ಏನಿಲ್ಲ ಯಾರಿಗೆ ಗೊತ್ತೈತ್ರಿಪ್ಪ ಯಾರಿಗೆ ಗೊತ್ತೈತಿ ಅಲ್ರಿ ಉದ್ಯೋಗ ಇಲ್ದವ್ರನ್ನ ಒಟ್ಟು ಮದುವೆ ಮಾಡ್ಕೊಳಕ್ಕೆ ಒಟ್ಟು ಅಲ್ಲ ಅಂತಾರ ಹೆಂಗೆ ಮಾಡೋದು ನಮ್ಮ ಗತಿ ಅಂತೇನೆ ನಮ್ದೇನು ಮದುವೆ ಆಗ್ತೈತೋ ಏನಿಲ್ಲೋ ಯಾರಿಗೆ ಗೊತ್ತೈತ್ರಿಪ್ಪ ಏನು ನಮ್ಮ ಪಾಲಿನ ಏನು ಹುಟ್ಟಿ ಬಂದೈತೋ ಏನಿಲ್ಲ ತಿಗಡಿ ಬರೋ ಕೇಳ್ಬೇಕಂತ ಮಾಡೇನೆ ಹರಿ ಬಂದೈತಿ ಬದಾಮಿ ಪೀಸ ಬಣ್ಣ ಹಚ್ಚಳ ಮರಿಗೆ ನೈಸ ಹರಿ ಬಂದೈತಿ ಬದಾಮಿ ಪೀಸ ಬಣ್ಣ ಹಚ್ಚಳ ಮರಿಗೆ ನೈಸ ಸಿಕ್ಕ ಚಾನ್ಸ ಹೊಡಿ ಬಂದ ಡ್ಯಾನ್ಸ ಕೊಡಬಾರ್ದ ನನಗೊಂದು ಕಿಸ್ ಥಂಡಿ ಹವದಾಗ ಕಿಂಡಿ ಜಂಪರ್ ಮಾಡಿದಿ ಫ್ಯಾಷನ್ ಹರೇದ ಹುಡುಗರಿಂದ ಮುದುಕರಿಗೆಲ್ಲ ಹುಟ್ಟಿದಿ ಟೆನ್ಷನ್ ಥಂಡಿ ಹವದಾಗ ಕಿಂಡಿ ಜಂಪರ್ ಮಾಡಿದಿ ಫ್ಯಾಷನ್ ಹರೇದ ಹುಡುಗರಿಂದ ಮುದುಕರಿಗೆಲ್ಲ ಹುಟ್ಟಿದಿ ಟೆನ್ಷನ್ ಹುಡುಗಿ ಹುಳ್ಳಗಡಿಗೆ ಸರಿಯಿಲ್ಲ ನಿನ್ನ ನಡವಳಿಕೆ ನೀಯದಿ ಹುಡುಗಿ ಹುಳ್ಳಗಡಿಗೆ ಸರಿಯಿಲ್ಲ ನಿನ್ನ ನಡವಳಿಕೆ ಕಿಡಿಕ್ಯಾಗ ನುಡುಗಿ ಹಲಕಿ ಹಾಕಿ ಕಾಡತಿಯ ನನ್ನ ಕೆನಕಿ ಕಿಡಿಕ್ಯಾಗ ನುಡುಗಿ ಹಲಕಿ ಹಾಕಿ ಕಾಡತಿಯ ನನ್ನ ಕೆನಕಿ ಶ್ರಾವಣ ತಿಂಗಳಾಗ ಬಂಗಾರ ಬಣದಾಕಿ ಬಳ್ಳೆಯ ಗುಣದಾಕಿ ಹಗಲಿರುಳು ನನಗೆ ನೆನಪಕ್ಕೆ ಬೇಕಾದ ನೀ ಕೇಳ ನನ್ನ ಕೈಯ ಬಿಡಬೇಡ ಎಲ್ಲಾನು ನೀನ ತಿಳಿದಾಕಿ ಕೊಟ್ಟಿದಿ ಬಂಗಾರ ನೀ ಆಗಿದಿ ಸಿಂಗಾರ ಕೊಟ್ಟಿದಿ ಬಂಗಾರ ನೀ ಆಗಿದಿ ಸಿಂಗಾರ ಕುಡಿದ ಮಂದ್ಯಾಗ ಗಂಡನ ಕೈ ಹಿಡಿದ ಹೊಂಟಿ ಹೆಂಗಾರ ಹಾಡ
ಕಾಣದ ದೇವರಿಗ್ಯಾಕ ಕೈ ಮುಗಿತಿ ಪ್ರೀತಿ ಪ್ರೇಮದ ಬೆಲೆಗಳತಿ ದೇವರನ್ನು ಬಿಟ್ಟಿಲ್ಲ ಅದು ನಮ್ಮನ್ನು ಬಿಟ್ಟಿಲ್ಲ ಆ ರಾಧಾ ಕೃಷ್ಣ ಒಂದಾಗಲಿಲ್ಲ ಕಾಣದ ದೇವರಿಗ್ಯಾಕ ಕೈ ಮುಗಿತಿ ಪ್ರೀತಿ ಪ್ರೇಮದ ಬೆಲೆಗಳತಿ ದೇವರನ್ನು ಬಿಟ್ಟಿಲ್ಲ ಅದು ನಮ್ಮನ್ನು ಬಿಟ್ಟಿಲ್ಲ ಆ ರಾಧಾ ಕೃಷ್ಣ ಒಂದಾಗಲಿಲ್ಲ ನೀ ಕೊಟ್ಟ ಮೂಗುತ್ತಿ ತೆಗಿಲೇನ ಮಾಡಿದ ಪ್ರೀತಿ ಬರಲೇನ ನೀ ಕೊಟ್ಟ ಮೂಗುತ್ತಿ ತೆಗಿಲೇನ ಮಾಡಿದ ಪ್ರೀತಿ ಬರಲೇನ 3 ವರ್ಷದ ಪ್ರೀತಿನ ಪೂರಾದಿಂದಾಗ ಮುಗಿದೇನ 3 ವರ್ಷದ ಪ್ರೀತಿನ ಪೂರಾದಿಂದಾಗ ಮುಗಿದೇನ ನೀವು ಶಡಪ್ ನಾನ್ ಸೇಸ್ ನನ್ನ ಮಗನ ಹಳೆ ನಾ ಸೇಸ್ ನನ್ನ ಮಗನ ಎತ್ತಾಗ ಚೂಡ್ರ ಅಲ್ಲ ಈ ನಮನಿ ಮಾತಾಡಕತ್ತೇನಿ ಏನ ಹುಚ್ಚರ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಸೀದಾ ಇಲ್ಲೇ ಬಂದೇನು ನೀನು ಬಿತ್ತರ್ ಬಿಲ್ಲಿ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದು ಹುಡುಗ ಅಲ್ರಿ ಅವ ಹೂವಿನಂತ ಹುಡುಗಿ ಹೃದಯದೊಳಗ ಹುಡುಕಾಡುವ ಮನ್ಮತ ನಾನು ನಮ್ಮ ಸಿಪುತ್ರಪ್ಪ ಅಜ್ಜ 3 ಮಂದಿ ಮೊಮ್ಮಕ್ಕಳನ್ನ ಕೊಟ್ಟ ಇವತ್ತು ನಿನಗೆ ಚಾನ್ಸ್ ಕೊಟ್ಟಾರ ಅವರು ನಿನ್ನ ಹೂವಿನಂತ ಹೃದಯದೊಳಗೆ ಹುಡುಕ್ಲಿ ಅಂತೇಳಿ ನೋಡು ಹುಡುಗಿ ಮುಂಜಾನೆ ಎದ್ದು ಬಂದು ಒಮ್ಮೆ ನನ್ನ ಮುಖ ನೋಡಿದ್ರೆ ಸಾಕು ನೀವು ಉಪವಾಸಿದ್ರು ಉಂಡಂಗಾಗಿರ್ಬೇಕು ಮಕ್ಕೊಂದ್ರು ಎದ್ದು ಬಂದು ನಂದ ನೋಡ್ದಂಗಾಗಿರ್ಬೇಕು ಹಂಗೈತಿ ನಂದು ಯವ್ವ ಏನೋ ಹಂಗ ಎದ್ದು ನಿಂದು ಮಕ ರೀ ಮಕ ನಿನ್ನ ಮಕ್ಕದಾಗರ ಎಮ್ಮೆ ಬಂದು ಪತ 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 ಸೆಗಣಿ ಹಾಕ್ಲಿ ನಿನ್ನ ಮಕ್ಕದಾಗರ ಮಣ ಹಾಕ್ಲಿ ನಿನ್ನ ಮಕ್ಕದಾಗರ ಬ್ಯಾಡ ಬಿಡೋದೆಲ್ಲ ಅಲ್ಲ ಮುಂಜಾನೆ ಎದ್ದು ನಿನ್ನ ಮಕ್ಕ ನೋಡೋದು ಮುನ್ಸಿಪಾಲ್ಟಿ ಗಡ್ರ ನೋಡೋದು ಎರಡು ಒಂದ ಅಂದ್ರ ನಿಮ್ಮ ಮನಸ್ಸಿಗೆ ನಾವು ಬಂದಿಲ್ಲ ಅಂದಂಗ ಆಯ್ತು ಬಿಡ ಮನ್ಸಿ ಬರ್ರಾಕ ಏನ ಹಿಂದ ತಿನ್ನಡ ಬರಕತ್ತೆ ಮುದಕತ್ತಿ ಏನೇನು ನಮ್ಮ ಸೋದರ ಮಾವನ ಮಗ ನೀನು ಹತ್ತಾಕ ನಮ್ಮಂತಾರ ನೋಡತ್ತಿ ಇವ್ರದ್ದು ಎದ್ದು ನಿಂತು ಬಿಡತ್ ನೋಡ್ರಿ ಹಿಂಗ ನಿಂತಿರುತ್ತೆ ಇವ್ರದ್ದು ಮಕ್ಕೊಂಡಂಗೆ ಇಲ್ಲ ಹಿಂಗ ಬಡಿತಿರ್ತದ ಪಾಟ 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 ಮತ್ತದ ನಿಮ್ಮಂತವ್ರು ನೋಡಿದ ಹೆಂಗ್ ಮಕ್ಕೊಂತದ ಅದಕ್ಕೂ ಹುರುಪು ಇರತೈತೆ ಹಿಂಗ ನಿಂದ್ರದ ದೋಸ್ತ ಎಬ್ಸಾಕ್ ಚಲೋ ಐತಿ ನಿಮ್ ನೋಡಿದ ಕುಲ ಅದು ಮಕ್ಕೊಂಡದ ಇಲ್ಲ ಅಂತ ಇಟ್ಕೊಂಡ್ಬಿಡ ಅದ ಏನ್ ಎದ್ದೇಳದೈತಿ ಅಯ್ಯೋ ಅಂದ್ರೆ ಇವಂದ ಏನು ಎದ್ದೇ ಇಲ್ಲ ಎಲ್ಲ ಎದ್ದತಂತ ಹೇಳೇನಿ ಸುಳ್ಳನ ಏನೋ ತಿಳ್ಕೊಂಡ್ಬಿಟ್ಟಿದ್ದಿ ಒಂದು ಎದ್ದತಂತ ತಿಳ್ಕೊಂಡ್ಬಿಟ್ಟಿದ್ದೆ ಇಲ್ಲ ಇಲ್ಲ ಕರೆನ ಎದ್ದತಿ ನಾ ಹೇಳಿದ್ದು ನಿಮ್ ತಲೆಯನ ಮಳ್ಳು ಮತ್ ನೀ ಏನ್ರ ಬ್ಯಾರೆ ಎಬ್ಬಸ್ಕೊಂಡಿ ಏನು ಮತ್ತ ನೀ ಬ್ಯಾರೆ ಏನ್ರ ತಿಳ್ಕೊಂಡ್ರ ನಾ ಏನ್ ಮಾಡ್ಲಿ ನೀವ್ ಹೆಂಗ ತಿಳ್ಕೊಂಡ್ರಿ ಹಂಗ ಐತ್ ನೋಡ್ರಿ ಅದ್ರ ಉತ್ತರ ರೀ ನಾನು ಮಕ ನೋಡಿ ಮಳ ಹಾಕೋದಿಲ್ಲ ಅವ್ರ ಬಂದು ಮುಂದೆ ನಿಂತ್ರ ಅಳದು ಬಿಡ್ತೀನಿ ನಾನು ಅವ್ರದ್ದು ಎಷ್ಟು ಉದ್ದ ಐತಿ ಅವ್ರದ್ದು ಎಷ್ಟು ಅಗಲ ಐತಿ ಅವ್ರದ್ದು ಎಷ್ಟು ಉದ್ದ ಜೋತಿ ಬಿದ್ದೈತಿ ನೋಡಿದ ತಕ್ಷಣ ಎಲ್ಲ ತಿಳ್ಕೊಂಡ ಬಿತ್ತೀನಿ ನಾನು ಈಗ ಶಕ್ತಿ ನಿನ್ನಲ್ಲಿಲ್ಲ ಐತೈತಿ ನೋಡ ನಿನ್ನ ಮಾತಿನ ಎಮೋಷನ್ಯಾಗ ಮಾತು ಬಿಟ್ಟು ಮುಂದಕ್ಕೆ ಹೋಗ್ಬೇಡ ಹೌದು ಅನ್ನಬೇಕಾ ನಿನ್ನ ತಲೆಗಿನು ಎಷ್ಟು ಜಲ್ದಿ ಕಂಡಿಡ್ದು ಬಿಟ್ಟು ನಾ ಮದ್ವೆ ಆಗಿಲ್ಲ ಅನ್ನೋದು ಮದ್ವೆ ಆಗ್ಲಾರ್ದಾರ ಮುಖ ನೀವು ಜಲ್ದಿ ಕಂಡಿಡ್ತಿ ಅಂದಂಗ ಆಯ್ತು ಅಯ್ಯೋ ಬರೇ ಭೇಟಿ ಆಗೋದಷ್ಟ ಅಲ್ಲ ನಾನು ಕಾಲೇಜ್ಗೆ ಹೋಗು ಮುಂದ ಬರ್ರು ಮುಂದ ನಡ್ದಾರ್ಯಾಗ ಬರೀ ಅಂತಾರ ನಾ ಮುಂದೆ ಹೊಂಟ್ರ ಹಿಂದಿಂದ ಗಾಡಿ ತಗೊಂಡು ಪಾವ್ 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 ಆರ್ನ ಹಾಕೋಂತ ನನ್ನ ಹಿಂದಿಂದ ಏನೇನೇ ಮಾತಾಡ್ಕೋಂತ ಹಿಂದೆ ಬಂದು ಆ ಮಾತಿಗೆ ಮಾತಾಡ್ಕೊಂತ ಮುಂದೆ ಹೋಗ್ತೀನಿ ಅಲ್ಲಿ ಬ್ಯಾರೇನ ಇರ್ತಾರ ಆ ಮುಂದಿನ ಓಣಿಗೆ ಹೋಗ್ತೀನ್ರಿ ಅಲ್ಲಿ ಮುಂದಿನ ಓಣಿ ಹೋಯ್ ನಿಂತಾಗ ಬ್ಯಾರೇನ ಇರ್ತಾರ ದೋಸ್ತ ನಾ ಹೇಳಿದ್ದದನ್ನ ಮುಂದಿನ ಓಣಿಗೆ ಒಂಡ್ರ ಮುಂದೆ ರಸ್ತೆ ಹಿಡಿದು ನೋಡ್ಕೊಂಡ್ರ ಒಂಡ್ರ ಮುಂದೆ ಹೋಗಿ ಕುಂತಾರ ಬ್ಯಾರೇನ ಇರ್ತಾರ ಹೆಂಗಿರ್ತಾರ್ರಿ ಅವ್ರು ನಿಮ್ಮಂತಾರ ನೋಡಿದ ಕೂಲೆ ಹೆಂಗಾರ ಮಾಡತ್ತಾರ ಪೂಜಾರ ನಮ್ಮನಂತಾರ ಕುಂತಾರ ನೋಡ್ರಿ ಹಲ್ ತಕ್ಕೊಂಡ ರೀ. ಅವ ಹಾದಿ ಮನೆ ಕರ್ದ್ಯಾ ಒಬ್ಬ ಎಲ್ಲಿದ್ದಾನೆ ನಾ ಮನೆ ಮುಂದೆ ಕುಂತಿದ್ದ ಇವತ್ತೆಲ್ಲಿ ಹೋಗ್ಯಾನ ಅವನು ರೀ ನನ್ನಂತ ಯೌವನದ ಹುಡುಗಿ ಹಾದಿ ಹಿಡಿದು ಹೊಂಟೆ ಅಂದ್ರ ಇಂದೊಬ್ಬ ಬೈಕ್ ತಗೊಂಬಂದು ನನ್ನ ನೋಡಿ ಏನ್ ಹಾಡ್ತಾರ ಗೊತ್ತನ ತುಜೆ ದೇಖಾ ತೋ ಹಿ ಜಾನಾ ಸನಂ ಪ್ಯಾರ್ ಹೋತಾ ಹೈ ದೀವಾನಾ ಸನಂ ಹೇಳೆ ಈ ತರ ಹಾಡ್ಕೊಂತ ಬಂದು ನನ್ನ ನೋಡಿ ಕಣ್ಣು ಹೊಡೆಯವನೇ ಅವನು ಮಳ್ಳು ಮಾಡವನೇ ಅವನು ಸಂಧ್ಯಾ ಕರೆಯವನೇ ಅವನು ಮತ್ತೆ ಮುಂದೆ ನಾನು ನಡ್ಕೊಂತ ಹೊಂಟ್ನೆ ನನ್ನ ಕಿವ್ಯಾಗ ಬೀಳಂಗ ಮಾತಾಡ್ತಾರ್ರಿ
ಏನಂತಾರ್ರಿ ಅವರು? ನಡಿಯೋ ದೋಸ್ತ ಬಾರೇ ಐತಿ ಹುಡುಗಿ, ನಡಿಯೋ ದೋಸ್ತ ಮುಂದೆ ಹಕ್ಕಿಯಿಂದ ಹೋಗೋನು. ಏನೈತ್ಲಿ ಅಕ್ಕಿ ಫಿಗರ್, ಏನೈತ್ಲಿ ಅಕ್ಕಿ ಮಸ್ತ್ ಫಿಗರ್, ಏನೈತ್ಲಿ ಅಂತ ಹೇಳಿ ಸಂಧ್ಯಾಗಿಂದ ಹಿಡ್ದು ಮುಂದೆ ಬರ್ಕೊಂತ ನನ್ನ ಬಗ್ಗೆ ಎಲ್ಲರೂ ಕಿವಿಯ ಬೀಳೋಂಗ ಮಾತಾಡ್ಕೊಂತ ಬರ್ತಾರ. ಅಷ್ಟ್ರಗಾಲ ಅವರೆಲ್ಲ ಮಾತಾಡೋದು ಕೇಳಿಸ್ಕೊಂಡು ನಾ ಮುಂದೆ ಹೊಂಟ್ನೆ ಅಂದ್ರೆ ಯಾವ ಬಂದು ಸೈಡಿಗೆ ಕರೆಯಕ್ಕೆ ಬರ್ತಾನೋ ಅಲ್ಲಿ ಮುಂದೆ ಹೋಗ್ತೀನಿ, ಅಲ್ಲಿ ಮುಂದೆ ಬಂದು ಮಾತಾಡೋ ಅವನು ಬ್ಯಾರೇನ ಇರ್ತಾನ. ಮುಂದಿನ ಚೌಕಿಗೆ ಹೋದ್ರ ಅಲ್ಲೊಬ್ಬ ಕಟ್ಟಿ ಮ್ಯಾಕ ಕುಂತ ಅಲ್ಲೊಬ್ಬ ಮಾತಾಡೋ ಬ್ಯಾರೇನ ಇರ್ತಾರ್ರಿ. ಓಹೋ, ಎಲ್ಲ ಮಂದಿದು ತಿಳ್ಕೊಂಡು ಅಂದಂಗ ಆಯ್ತು ನೀನು. ಇನ್ನೂ ನೋಡಿಲ್ಲ ದೋಸ್ತ, ಈಗ ನೋಡ್ತೀನಿ. ಆರ ನನ್ನ ನೋಡಿ ಏನೇನೋ ಮಾತಾಡೋರ್ನ ನಾ ಮಾತ್ರ ಅಂಥವ್ರನ್ನ ಜೀವನದಾಗ ಎಂದು ನಂಬುದಿಲ್ಲ ನೋಡ್ರಿ. ಅಲ್ರಿ, ನೀವು ನಂಬುದಾರ ಎಂಥವ್ರು ನಂಬ್ತೀರಿ ಅನ್ನೋದಾರ ನಮ್ಗೊಟ್ಟು ಹೇಳ್ರಿ, ನಾವು ಒಂದು ಸ್ವಲ್ಪ ತಿಳ್ಕೊಂತೇವೆ. ನೀವು ಎಂಥವ್ನ ಮೆಚ್ಚಿ ಮದುವೆ ಆಗ್ತೀರಿ ಅನ್ನೋದು. ನನ್ನ ಮನಸ್ಸಿಗೆ ಬರೋ ಹುಡುಗ ಹೆಂಗಿರ್ಬೇಕಂದ್ರ ಹೆಂಗಿರ್ಬೇಕು? ನೋಡಾಕ ಸುಂದರವಾಗಿರ್ಬೇಕು. ನಮ್ಮ ಅಂಬರ್ಗಳು ಬಸ ಪಕ್ಕಡ್ಗತ್ತೆ. ಅವನ ನೋಡಿದ ತಕ್ಷಣ, ಅವನ ಮಕ್ಕ ನೋಡಿದ ತಕ್ಷಣ ನನಗೆ ಹೆಂಗೆಂಗ ಹಾಕಿರ್ಬೇಕು, ಹೆಂಗೆಂಗ ಹಾಕಿರ್ಬೇಕು. ಹೆಂಗ ಆಗ್ತಿರ್ಬೇಕ? ಮೈಯಾಗ ಒಳಗ್ ಹೊಕ್ಕೊಂಡು ಝುಮಾ ಝುಮಾ ಝುಮ್ 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 ಅಂತಿರ್ಬೇಕ್ರಿ. ಹೌದಾ? ಅವನ ನೋಡಿ ಹಿಂಗ ಹಸ್ತ ಅಲ್ಲ, ಅವ ಹಾದಿ ಹಿಡಿದು ಹೊಂಟ್ರಿ ಹೆಂಗ ನಡೀತಿರ್ಬೇಕಂದ್ರ ಹೆಂಗ ನಡೀತಿರ್ಬೇಕ ಹೇಳ್ರಿ. ರಜನಿಕಾಂತನ ಸ್ಟೈಲು, ಅಂಬರೀಷ್ ನಂಗ ಡ್ಯಾನ್ಸ್, ವಿಷ್ಣುವರ್ಧನ್ ಕಲರ್ ಅನ್ಸಲ್ಲ ಅಮಿತಾಬ್ ಬಚ್ಚನ್ ಹೈಟ್, ಅಂತದೆಲ್ಲ ನೋಡಿ ನನಗೆ ಹಂಗ 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 ಹಾಕಿರ್ಬೇಕಂದ್ರ ನೀವು ಇಷ್ಟೆಲ್ಲ ಮೈ ಮನಸ್ಸು ಹೇಳಾಕೊಂತೀರಿ ಅಂದ ಮ್ಯಾಲ ನಿಮ್ಗೆ ಹೆಂಗ ಅಕ್ಕೈತೆ ಅನ್ನೋದು ನಮ್ಗಟ್ಟು ಜಲ್ದಿ ಹೇಳ್ರಿ. ನಮಗೂ ಹೆಂಗಾಗತ್ತಂದ್ರ ಅದು ಮಾತ್ರ ನನ್ನ ಮನಸ್ಸಿಗೆ ಗೊತ್ತೈತಿ. ಓದ್ ಹೆಂಗ್ ಆಗುತ್ತಾ ಅನ್ನೋದು ಅದು ಹೇಳೋದ ಬೇಡ, ಅದನ್ನ ಹೊಡೆದು ಹೇಳ್ರಿ. ಅದು ನನಗೆ ಹೆಂಗಾಗತ್ತಂದ್ರ ಹಾ 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 ಹಂಗ ಅಂತಿರ್ಬೇಕು. ಇದ್ರ ವೋಲ್ಟೇಜ್ ಫುಲ್ ಪವರ್ ಐತ್ರಿ, ಫುಲ್ ಪವರ್ ಐತಿ. ನಾ ಎಲ್ಲಾರ ಐನಾಪುರ ಜಗದೇಶಿ ಮಾವನ ಆಗಲ್ಗತ್ತೆ ಸಾಂದ್ ಐತೆ ಅಂತ ಮಾಡಿದ್ದೆ. ಇದ್ರದೈತಿ ಸೈತಾಪುರ ಎಲ್ಲವನ್ಗತ್ತೆ ತಿಗಡಿ ಬರೋನ್ಗತ್ತೆ ಫುಲ್ ಪವರ್ನಾಗ ಐತ್ರಿ. ಅಲ್ರಿ, ಈಕಿನ ಮಾತ್ರ ನಮ್ಮ ಕೈಯಿಂದ ಕಂಟ್ರೋಲ್ ಹಿಡಿಯೋದಾಗೋದಿಲ್ಲ. ಯಾಕಂದ್ರೆ ಈಕಿ ಲೆಕ್ಕದಾಗ ನಾವು ಪೂರ 0 ಪಾಯಿಂಟ್ಗಿದ್ದೇವೆ. ಅಲ್ರಿ, ಇನ್ನೂ ಇದು ಈ ಮಳ್ ಹುಡುಗಿದ ಮದುವೆನ ಆಗಿಲ್ಲ, ಇಷ್ಟೆಲ್ಲ ಹೇಳ್ತೈತೆ ಅಂದ ಮ್ಯಾಲ ಈಕಿದು ಭಾಳ ದೊಡ್ಡದೈತೇನ ಅಂತೀನಿ. ಅಲ್ರಿ ಬಯ್ಯಾರ, ನೀವು ಇಷ್ಟೆಲ್ಲ ಹೇಳ್ತೀರಿ ಅಂದ ಮ್ಯಾಲ ನಿಮ್ದು ಭಾಳ ದೊಡ್ಡದೈತೇನ ಅಂತೇನಿ. ಯಾವಾಗ ನೋಡಕ್ ಬಂದಿದ್ನೇ ನೀವು ಸೂರ ಹಳೆ ಸೂರು ಬಯಾಗ ಬದ್ನೆಕಾಯಿ ಅಲ್ಲಿ ಬದಾಮಿಗೆ ಹೆಣ್ಣು ನೋಡಕ್ ಬಂದಾಗ ಫಸ್ಟ್ ನೋಡೇನಿ, ಮಾನಿ ಮಳೆಯಾಗಿ ಹರ್ಕಳಿ ಹತ್ತ ಅಷ್ಟಕ್ಕೆ ಕೈ ಕೊಟ್ಟಿ ಇವತ್ತು ಪೂರ ನೋಡ್ತೇನೆ. ಹೌದಾ? ಹೌದಾ? ಪೂರ ಬಟ್ ಒಂದ್ 2 ದಿನ ಬಿಡಬೇಡ, ನೋಡ್ಕೊಂತ ಕುಂತ ಬಿಡು. 2 ದಿನ ಬೆಳಕಾಗ ಮಟ ನಿಂದು ಗೊತ್ತಾಗತ್ತಿ, ನಂದು ಗೊತ್ತಾಗತ್ತಿ. ಹೌದಾ? ಹೌದಾ? ಇರ್ಲಿ ರಾತ್ರಿ ನಂದು ನಿನ್ನ ತಗೋಬೇಕಾಗಿದ್ದು ಭಾಳ ದಿನ ಆಗಿತ್ತು, ನಾನು ಮನೆಯಾಗಿದ್ದೀನಿ ಅಂತ ಭೇಟಿ ಆಗಿದ್ದಿಲ್ಲ. ಹೌದು ಮಾಮ, ದ್ವಾಡ್ದು ದ್ವಾಡ್ದು ಅಂತ ಹೇಳಕತ್ತಿರಲ್ಲ, ದ್ವಾಡ್ದಂದ್ರೆ ಏನ್ರಿ? ದ್ವಾಡ್ದಿರೋದು ನೀ ತಪ್ಪು ತಿಳ್ಕೊಬೇಡ ಚಿನ್ನ. ದೊಡ್ಡದಂದ್ರೆ ಏನು ಹೇಳ್ತೇನೆ ಕೇಳ. ನಿಮ್ಮ ತಲೆಯಾಗ ಬುದ್ಧಿ, ನಿಮ್ಮ ಬುದ್ಧಿ ಕೂಡಿ ಗುದ್ದಾಡಿ ನಮ್ಮ ಅಂಬರುಗಳು ಬಸಪ್ಪ ಕಾಕನಂತವ ನಿನ್ನ ಮದುವೆ ಆಗಬೇಕಾರ ಅವನ ತಲೆಯಾಗ ನಿನಕಿನ ಭಾಳ ಬುದ್ಧಿ ಇರ್ಬೇಕು, ಅಂದ್ರ ಸುದ್ದಿಗೆ ಬೀಳ್ತತ್ ನೋಡ. ದೋಸ್ತ, ಬರೇ ಬುದ್ಧಿ ಇದ್ದವನ್ನ ನೆಟ್ಟಗಿದ್ದವನ್ನ ಅಂತವನ್ನ ಮದುವೆ ಆಗೋದಿಲ್ಲ. ನನ್ನ ನೋಡ್ಕೋಬೇಕು ಚಂದಾಗ ಅಂತ, ಒಟ್ಟು ನೌಕರಿ ಇದ್ದವನ್ನ ದುಡಿ ಬಿತ್ತಿರ್ಬೇಕು ಅಂತವನ್ನ ನಾ ಮದುವೆ ಆಗಕ್ಕೆ ನಾನು ಅಂತವನ್ನ ಮದುವೆ ಆಗಿ ನಾನು ನೌಕರಿ ಇದ್ದವನ, ಬೇರೆ ಅವನ್ನ ಮದುವೆ ಆಗೋದಿಲ್ಲ ನಾನು. ಇದು ನಮ್ಮ ಅಪೋಸಿಟ್ ಪಾರ್ಟಿನೇ ಇದ್ದಂಗೆ ಐತಪ್ಪ ಅಂತೇನೆ. ಅಲ್ರಿ, ಎಲ್ಲ ಊರಾಗು ಉದ್ಯೋಗ ಇದ್ದವ್ರನ್ನ ಮದುವೆ ಆಗ್ತೀನಿ ಅಂದ್ರೆ ನಮ್ಮಂತ ಲುಂಗಿಯವ್ರನ್ನ ಯಾರು ಮದುವೆ ಮಾಡ್ಕೋಬೇಕ ಹೇಳ್ರಿ ನೋಡೋಣ. ಅಲ್ರಿ, ಮದುವೆ ಬಗ್ಗೆ ಎಲ್ಲ ಮಾಡ್ಕೊಳಕ್ಕೆ ನಾನು ಮದುವೆ ಬಗ್ಗೆ ಇಷ್ಟೆಲ್ಲ ವಿಚಾರ ಮಾಡಕತ್ತಿರಲ್ಲ ಯಾಕ? ನೋಡ್ರಿ, ನಮ್ಮದು ಇನ್ನೂ ಮದುವೆ ಆಗಿಲ್ಲ. ಎಲ್ಲಿ ಏನು ನೋಡಕ್ಕೆ ಹೋಗ್ತೇವೆ ಅಲ್ಲೆಲ್ಲ ಏನು ಮಾಡ್ತಿ, ಏನು ಕೆಲಸ ಮಾಡ್ತಿ, ಬರೀ ಇದನ್ನ ಕೇಳ್ತಾರೆ ಇವ್ನವನ್ನ. ಹಿಂಗೆ ಕೇಳಿ ನಮ್ಮ ಮದುವೆ ವಯಸ್ಸು ಮುಗಿಯಾಕೆ ಬಂದರು ನಮಗೊಂದು ಕನ್ಯೆ ಸಿಗೋಲ್ದ. ಯಾಕಂದ್ರೆ ಊರಾಗ ಉಂಡ ಲುಂಗಿ ಮ್ಯಾ ತಿರ್ಗಾಡೋ ಮಕ್ಕಳಂದ್ರೆ ನಾವ, ಅದಕ್ಕೆ ನಮ್ಮಂಥವ್ರು ಮದುವೆ ಮಾಡ್ಕೊಳಕ್ಕೆ ಕೊಟ್ಟವಲ್ಲ ಅಂತಾರೆ. ಅದಕ್ಕೆ ನೀವರ ಒಂದು ಸ್ವಲ್ಪ ಮನಸ್ಸು ಮಾಡಿ ಮಾಡ್ತಿರನಪ್ಪ ಮದುವೆ ಅಂತ ಕೇಳ್ಕೊಂಡೀವಿ. ಅಂದ್ರ ಲುಂಗಿ ಅಂಗಿ ನೋಡಿ ಮದುವೆ ಆಗ್ಬೇಕಾ? ಯಾಕೆ ಆಗ್ಬಾರ್ದ್ರಿ? ಯಾಕೆ ಆಗ್ಬಾರ್ದ? ನಾನು ಗಂಡು ಸೌದ ಅಲ್ಲ ಅಂತ ತಿಳಿದ್ರಿ ನಾ ನೋಡ್ತೀರಿ ನಾವು ಕೈ
ಅಲ್ಲ ಗಂಡಸು ಅನ್ಸುತ್ತ ಅದ್ರ ಏನು ಅನ್ಸಂಗಿಲ್ಲ. ನೀನು ನೋಡಿದ್ರೆ ನನಗೆಲ್ಲ ಗೊತ್ತಾಗೈತಿ ನೀ ಗಂಡಸ ಅನ್ನೋದು. ನೀ ಉದ್ಯೋಗ ಏನು ಮಾಡ್ತಿ ಅಂತ ನನಗೆ ಗೊತ್ತಾಗಲಿಲ್ಲ. ಉದ್ಯೋಗ ಏನು ಮಾಡ್ತಿದ್ದಿ? ಅಲ್ರಿ ಬರೀ ಎಲ್ಲರೂ ಇದನ್ನ ಕೇಳ್ತಾರೆ ನೋಡ್ರಿ, ಏನು ಮಾಡ್ತಿ, ಏನು ಕೆಲಸ ಮಾಡ್ತಿ. ಬರೀ ಎಲ್ಲರೂ ಇದನ್ನ ಕೇಳಿ ಕೇಳಿ ನಾನು ಮದುವೆ ವಯಸ್ಸು ಮುಗಿಯಾಕ ಬಂದರು, ನಮ್ಮ ಮದುವೆನ ಆಗೋಲ್ದ. ನಾವು ಉದ್ಯೋಗ ಏನಾರ ಮಾಡುವಲ್ಲಕ್ಕ ಚಿನ್ನ, ನಿನ್ನಂತ ರಾಣಿ ಮಾಡ್ಕೊಂಡೆ ಅಂದ್ರೆ ಮಾಡ್ಕೊಂಡು ಎಂತಿ ಸುಖವಾಗಿರ್ತೀನಿ ಸಾಕ. ನನಗೆ ಈಗ ತಲೆ ಕರೆಕ್ಟಾಗಿ ಗೊತ್ತಾತ್ನೋ. ನಿನ್ನ ಲುಂಗಿ ಅಂಗಿ ಇವು ಎರಡು ಬಿಟ್ರೆ ಏನೈತಿ ನಿನ್ನ ಹತ್ರ? ಏನಿಲ್ಲ ಅಂತ ಅನ್ಸಕತ್ತೈತಿ ನನಗೀಗ. ನೀ ಹೇಳು ಮಾತೆಲ್ಲ ಕರೆ ಐತೆ ಅಂದ್ರ ಈ ಲುಂಗಿಗೆ ಕಿಮ್ಮತ್ತ ಇಲ್ಲ ಅಂತ ತಿಳಿದಿಯೇನ? ನೀನು ಕಿಮ್ಮತ್ತ ಇಲ್ಲ ಅಂತ ತಿಳಿದಿಯೇನ? ಆ ಲುಂಗಿ ಎದಕ್ ಬರ್ತದಂತ ನನಗೆ ಗೊತ್ತಿಲ್ಲ. ಅದು ಯಾವ್ದಕ್ ಬರ್ತಂತ ಹೇಳು. ಹೇಳ್ತೀನಿ ಕೇಳ ಮಳ್ಳಿ. ಈ ಲುಂಗಿ ಹಾಸಿದರೆ ಹಾಸಿಗೆ ಅದೆ, ಹೊಚ್ಚಿದರೆ ಹೊದಿಕೆ ಅದೆ, ಹರಿದು ಹೊಲಿಸಿದರೆ ಅಂಗಿ ಅದೆ. ಲುಂಗಿ ತೊಡುವ ಈ ಹುಡುಗನು, ಲಂಗ ತೊಡುವ ಈ ಹುಡುಗಿ ಹೃದಯ ಗೆದ್ದವನು, ಎಲ್ಲರಿಗೂ ಬೇಕಾಗುವನು ಈ ಲುಂಗಿ ರಾಜ ಎಂದು ಎಲ್ಲೇ ಶಾಳ್ಗಿ ಕವಿ ಹೇಳಿದ್ದಾರೆ. ನೀನು ಯಾರಿಗಾದು ನಿನ್ನವನು ಬೆಲ್ಲ ಬ್ಯಾಟ ಪ್ಯಾಂಟ ಹರ್ಕ ಪುರ್ಕ. ಒಂದು ಫುಲ್ ಎಸಿನ ಆಗ್ಬಿಟ್ಟತ್ತ, ನಂಗೆ ಹಾರಾಡ್ತತೆ ಗಾಳಿಗೆ. ಆರೋಗ್ಯಕ್ಕದ ಒಳ್ಳೇದು ಬಿಡು. ಅಲ್ಲ ಇಷ್ಟೆಲ್ಲ ಹೇಳಕತ್ತೀಯಲ್ಲ, ಅಲ್ಲ ನಿನ್ನ ನೋಡಿದ್ರೆ ನನಗೇನೋ ಇಂಥ ಲುಂಗಿ ಉಟ್ಕೊಂಡ ನಾನು ತಲೆಯಾಗ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾತ್ ನೋಡು, ನಿನ್ನ ತಲೆಯಾಗ ಬುದ್ಧಿ ಭಾಳ ಐತಿ ಅನ್ನೋದು. ಗೂಟದಂತ ಬುದ್ಧಿ ಯಾರು ನೋಡ್ತಾರ್ರಿ? ಯಾರು ನೋಡ್ತಾರ? ದೊಡ್ಡರ ಬಳಿ ದುಡ್ಡು ಇದ್ರ ದೊಡ್ಡವ್ರು ಕೂಡಿ ಬೀಗಸ್ತನ ಮಾಡಿಬಿಡ್ತಾರ. ಅಂದ ಮ್ಯಾಲ ನಮ್ಮಂತವ್ರನ್ನ ಯಾರು ಮದುವೆ ಮಾಡ್ಕೋಬೇಕ್ರಿ? ಯಾರು ಮದುವೆ ಮಾಡ್ಕೋಬೇಕು? ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ? ಇವತ್ತು ಸೀದಾ ನಮ್ಮ ಅಪ್ಪನ ಮುಂದೆ ಹೋಗಿ ಹೇಳ್ತೀನಿ. ನಮ್ಮ ಅಪ್ಪನ ಅಂತರೂ ಅಪ್ಪಿಸ್ತೀನಿ. ನಮ್ಮ ಅಪ್ಪ ಕರುಣೆ ತೋರಿದ್ರ ಮಾಡ್ಕೊಂಡಂತ ಮದುವೆನ ನಮ್ಮ ಅಪ್ಪ ಕನ್ನ ತೋಲಿ. ನೀವು ಸ್ವಲ್ಪ ಮೊದಲು ಮಾಡಿ ನೋಡ್ರಿ, ಆ ಮ್ಯಾಲ ಬೇಕಾದ್ರೆ ಬಿಟ್ಟು ಬಿಡೋರಂತ. ಅಷ್ಟರ ಮ್ಯಾಗ ನಾನು ಶಾಂತಿ ಆಗ್ತೀನಿ. ಅಂದಂಗ ನಿಮ್ಮ ಹೆಸರು ಏನು ಅನ್ನೋದು ಗೊತ್ತಾಗಲಿಲ್ಲಲ್ರಿಪ್ಪ? ಅಯ್ಯೋ ಇಷ್ಟೊತ್ತನ ಒಂದು ತಾಸು ಗಂಟ್ಲೆ ಕಟ್ಟದ್ವಿ. ನನ್ನ ಹೆಸರು ಹೇಳಿಲ್ಲಲ್ಲ ನಾನು. ರಾಜ ನನ್ನ ಹೆಸರು ಏನು ಗೊತ್ತಾ? ಗೊತ್ತಾಗತ್ತೆ. ಸುಬ್ಬರಾಯನ ಮಗಳು ಸುಬ್ಬಿ ಅಂತ ನನ್ನ ಹೆಸರು. ನಿಮ್ಮಪ್ಪ? ಅಡಿಯಪ್ಪ. ಮತ್ತೆ ನಿನ್ನ ಹೆಸರು ಏನು ಚಿನ್ನು? ನನ್ನ ಹೆಸರ ಸರದಾರನ ಮಗ ಸುಬ್ಬಣ್ಣ ಅಂತಾರ. ಸುಬ್ಬಿ ಮರಿಬೇಡ ಸುಬ್ಬಿ. ಸುಬ್ಬಿ ಯಾಕೋ ನಿನ್ನ ಹೆಸರು ಹೇಳಿದ ಕುಲೆ ನನಗೊಂಥರ ಘಮ 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 ನಾತ್ ಬರಕ ಹತ್ತೈತಿ. ಅಂತೂ ತಡ್ಕೋ ನಿನಗೂ ಎಲ್ಲ ತಾಳ್ಮೆ ಇರಬೇಕು. ಅದೆಲ್ಲ ಇರ್ಲಿ ಬಿಡು ರಾಜ. ಮತ್ತೆ ನಮ್ಮಿಬ್ಬರು ಮದುವೆ ಆಗೋ ತನ ತಾಳ್ಮೆ ಶಕ್ತಿ ನಿನ್ನಲ್ಲಿ ಇರಬೇಕು. ಆ ತಾಳ್ಮೆ ನಿನ್ನ ಹತ್ರ ಐತಿ ಇಲ್ಲ? ಐತೆ ತಾಳ್ತೇನೆ. ಸ್ವಲ್ಪ ಇವತ್ತೊಂದು ಸ್ವಲ್ಪ ಸೆರಗ್ ಬಡ್ಸ. ಅಷ್ಟ್ರ ಮ್ಯಾಗ ಮತ್ತ 4 ತಿಂಗಳ ಮದುವೆ ಅಂತ ನೆನಪ ಮಾಡೋದಲ್ಲ ನೋಡ. ಇವತ್ತು ನಮ್ಮ ಅಪ್ಪನ ಮುಂದೆ ಹೇಳ್ತೀನಿ. ನಮ್ಮ ಅಪ್ಪ ಹೂ ಅಂದ, ನಿನ್ನ ಭಾಗ್ಯದ ಬಾಗಿಲು ತೆರೀತು ಅಂತ ತಿಳ್ಕೊ. ನಮ್ಮ ಅಪ್ಪ ಅಕಸ್ಮಾತ್ ಇಲ್ಲ ಅಂದ ಮಾತಿನ ಮೇಲೆ ಎಲ್ಲ ಮುಗಿತಿ ಅಂತ ತಿಳ್ಕೊಂಬಿಡು. ಹಂಗ ಮಾಡ್ಬೇಡ್ಲಿಪ್ಪ ಸುಬ್ಬಿ. ನಿಮ್ಮ ಅಪ್ಪ ಎಡವಾಟಿದ್ರೆ ಏನಾಯ್ತು? ಇವತ್ತೊಂದು ಸ್ವಲ್ಪ ಅಡ್ವಾನ್ಸ್ ಕೊಡು. ಅಷ್ಟ್ರ ಮ್ಯಾಗ ಮತ್ತ 6 ತಿಂಗಳದ ಆಡ್ಸೋಣ. ಅಡ್ವಾನ್ಸ್ ಏನು ಕೊಡಬೇಕು ನನ್ನ ಭಾವದ್ರ ಹುಲಿಯ? ನೀನ್ ಅಂತದಿಂತ ಕೇಳ್ತಾನಂತ ತಿಳ್ಕೊಬೇಡ ನನ್ನ ರಾಣಿ. ಹಾರಾಡುವ ಹಕ್ಕಿ ಆಗಿ ಈ ಹುಡುಗನ ಹೃದಯದೊಳಗ ಕೊಕ್ಕಬಾರ ನನ್ನ ರಾಣಿ. ಅಂತೂ ಬಾಳ ಪಕ್ಕ ಅದೆಯಲ್ಲೋ ನನ್ನ ಸೂರ್ರ. ದಿಕ್ಕಿಲ್ಲದ ಈ ಹಕ್ಕಿಗೆ ನೀನೇ ಬಂಗಾರ. ಬಾಬಾರೇ ನನ್ನ ಬದಾಮಿಯ ಬಂಗಾರಿ. ಮತ್ತಿನ್ಯಾಕ್ ತರ ಕೊಡ್ತೀನಿ ಬಾರೋ ನಿನಗೆ ಅಡ್ವಾನ್ಸ್ ಊಟ. ಮತ್ತೆ ಜಾಡ್ಸ್ ನಾ ಡ್ರೈವರ ನಿನ್ನ ಲವ್ವರ, ನಾ ಡ್ರೈವರ ನನ್ನ ಲವ್ವರ. ಆ ಗೆಳದುರ ಆ ಗೆಳದುರ. ಡ್ರೈವರ ನಿನ್ನ ಲವ್ವರ, ಡ್ರೈವರ ನನ್ನ ಲವ್ವರ. ಆ ಗೆಳದುರ ಆ ಗೆಳದುರ ಆ ಗೆಳದುರ ಆ ಗೆಳದುರ. ಅವರ ನನ್ನ ಬಂಗಾರ
ಬಂಗಾರಿ ಹೋಗಬೇಡ ಸಿಂಗಾರಿ ನಾನು ನಿನ್ನ ಪ್ರೇಮ ಪೂಜಾರಿ ಬಂಗಾರಿ ನಾನು ನಿನ್ನ ಪ್ರೇಮ ಪೂಜಾರಿ ಕಾಲಗೈತರ ನಿನ್ನ ಎದಿ ತಿಳಿರ ಎರಡಕ್ಷರಿಗಳು ನಿನ್ನ ಗೊತ್ತೀರ ನಮಗನ ಎರಡಕ್ಷರಿಗಳು ನಿನ್ನ ಗೊತ್ತೀರ ಪ್ರೀತಿಯನ್ನ ಅಕ್ಷರ ಎದೆಗೆ ಬಿಟ್ಟಿದ ಬಂಗಾರ ಇರುತನ ಮರಿದುಲ್ಲ ಉತ್ತೀರ ಉಳಿತ ಹೋಗ ಇನ ಮುಂದ ಜರಾಮರ ಡ್ರೈವರ ನನ್ನ ನೌಬರ ಡ್ರೈವರ ನನ್ನ ನೌಬರ ಆಗೆಳ ದೂರ ಆಗೆಳ ದೂರ ಪ್ಯಾಲಿ ನನ್ನ ಪಾಕಿಟ ಖಾಲಿ ಹೊಡೆದಿದೆ ಪ್ರೀತಿಗೆ ಜೋಲಿ ನನ್ನ ಪಾಕಿಟ ಖಾಲಿ ಹೊಡೆದಿದೆ ಪ್ರೀತಿಗೆ ಜೋಲಿ ನಾ ಡ್ರೈವರ ನನ್ನ ನೌಬರ ನಾ ಡ್ರೈವರ ನನ್ನ ನೌಬರ ಆಗೆಳ ದೂರ ಆಗೆಳ ದೂರ ಆಗೆಳ ದೂರ ಆಗೆಳ ದೂರ ಹುಡುಗ್ಯಾರ ನಮ್ಮ ಬ್ಯಾಟ್ರಿ ಗೆಳೆಯರ ಹುಡುಗ್ಯಾರ ಸುಮಾರ ನಮ್ಮ ಬ್ಯಾಟ್ರಿ ಗೆಳೆಯರ ಹುಡುಗ್ಯಾರ ಸುಮಾರ ನಾ ಡ್ರೈವರ ನಿನ್ನ ನೌಬರ ನಾ ಡ್ರೈವರ ನನ್ನ ನೌಬರ ಆಗೆಳ ದೂರ ಆಗೆಳ ದೂರ ಆಗೆಳ ದೂರ ಆಗೆಳ ದೂರ ಮತ್ ಮುಂದೆ ಮುಂದೆ ಮುಂದೇನ್ ಮಾಡ ಮುಂದೇನ್ ಮಾಡಿ ಹೇಳಿ ಈಗ ತೇಕ ಹತ್ತೋಗ ಒಂದ ಹೊಡ್ತಕ್ಕ ಒಂದ ಗಜ್ಜಿಗೆ ದೋಸ್ತ ಒಂದ ಗಜ್ಜಿಗೆ ಹಿಂಗಾದ್ರ ಮುಂದೆ ಭಾಳ ಐತು ಮುಂದೆ ನಾಕೇನೈತಿ ಇನ್ನೊಂದು ಜಾಡ್ಸೇ ಬಿಡ ಹಂಗಲ್ಲದು ನಂಗೆ ಬ್ಯಾರೆ ಮಾಡ್ಬೇಕು ಬ್ಯಾರೆ ಏನ್ ಮಾಡ್ಬೇಕಂತ ಮಾಡಿ ಹೋಗ್ಬೇಕಂತ ಮಾಡಿ ಹೊರಬಿಸ ಚೀಚಿ ಮೊನ್ನೆ ಅರ್ಧ ದಾರ ಒಂದ ಸಿನಿಗೆ ಹೋಗಿನ ಈಗ ಹೋಗುದಿಲ್ಲ ಬೇಡ ಇಲ್ಲೇ ನಾನು ಲೆಕ್ಕಕ್ಕದ್ರೆ ಕರ್ಕೊಂಡ್ ಮಾಡಿ ಇಲ್ಲೇ ಇನ್ನೊಟ್ಟು ಇನ್ನೊಟ್ಟು ಮಾಡ್ಲೆ ಮಾಡ ಮಾಡ ನೀ ಏನು ಮಾಡೋದಿಲ್ಲ ನಾನ ಮಾಡ್ಬೇಕು ಇಬ್ರು ಕೂಡ ಮಾಡೋಣ ಹಂಗಂದ್ರೆ ಮಾಮ ಎಬಸ್ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ದ ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಹವಯ ಬಿಚಾಳ ಬೈರ್ನಟ್ಯಾಗ ಹುಡುಗಿ ಹವಯ ಬಿಚಾಳ ನಮ್ಮೂರಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ದ ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ದ ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಹವಯ ಬಿಚಾಳ ಬಿರುಸಿನ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಹವಯ ಬಿಚಾಳ ಬಿರುಸಿನ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ದ ಬಂದೈತಿ ಭೂಮಿ ಮ್ಯಾಗ
ಸೈತಿ ನಿನ್ನ ಹರಿಯ ಅಂಗಳದಾಗಿನ ಗಿಳಿ ಮರಿಯ ಏನ ಚಂದ ನಿನ್ನ ಮಾರಿ ಕಳ್ಳಿಯ ತರತುರಿ ಮಾಡತಾಳ ಕುರುಕುರಿ ಬಿಡತಾಳ ಏನ ಚಂದ ಈಕಿ ಹವಯ ಬಿದ್ದಾಳ ತರತುರಿ ಮಾಡತಾಳ ಕುರುಕುರಿ ಬಿಡತಾಳ ಏನ ಚಂದ ಈಕಿ ಹವಯ ಬಿದ್ದಾಳ ಏ ಹುಡುಗಿ ಏನ್ ಮಾಮ ನೀ ಗೋಡಂಬಿ ದ್ರಾಕ್ಷಿ ಮನುಕ ತಿಂಡಿ ಅಂತ ಬೆಳೆದೇನ ಈಗೆಲ್ಲ ಬಿಟ್ಬಿಟ್ಟಿಲ್ಲ ಡಯಟ್